ಕುಣಿಗಲ್ ತಾಲೂಕಿನ ಕಸಾಬ ಹೋಬಳಿಯ ಕೂತರಹಳ್ಳಿ ಕುರುಪಾಳ್ಯ ರಸ್ತೆ, ಬೈರನಾಯಕನಹಳ್ಳಿ ರಸ್ತೆ, ಚೊಟ್ಟನಹಳ್ಳಿ ರಸ್ತೆಗಳ ಡಾಂಬರೀಕರಣಕ್ಕೆ 5,50,00,000 ವೆಚ್ಚದ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಿ ಮಾತನಾಡಿದ ಡಾಕ್ಟರ್ ಎಚ್.ಡಿ. ರಂಗನಾಥ್ ಅವರು, ಜಲಸಂಪನ್ಮೂಲ ಸಚಿವರಾದ ಡಿ.ಕೆ. ಶಿವಕುಮಾರ್ ಅವರು ತಾಲೂಕಿನ ಶಿವನಹಳ್ಳಿ ಕೆರೆ, ಉನುಗನಹಳ್ಳಿ ಕೆರೆ, ನಿಡಿಸಾಲೆ ಕೆರೆಗೆ ಶಿಂಷಾ ನದಿಯಿಂದ ಏತ ನೀರಾವರಿ ಮೂಲಕ 140 ಎಂಸಿಎಫ್ಟಿ ನೀರನ್ನು ಹರಿಸಲು ಅನುದಾನ ಕೊಟ್ಟಿದ್ದರು. ಆದರೆ ಕೆಲವು ತಾಂತ್ರಿಕ ತೊಂದರೆಯಿಂದ ನೀರು ಹರಿಸಲು ಸಾಧ್ಯವಾಗಿರಲಿಲ್ಲ. ಮಾಜಿ ಸಂಸದರಾದ ಡಿ.ಕೆ. ಸುರೇಶ್ ರವರ ನೇತೃತ್ವದಲ್ಲಿ ಮದ್ದೂರು ಶಾಸಕರು ಅಧಿಕಾರಿಗಳ ಸಭೆ ನಡೆಸಿ ಮುಂದಿನ ದಿನಗಳಲ್ಲಿ ತೊಂದರೆಯನ್ನು ಸರಿಪಡಿಸಿ ನೀರು ಹರಿಸಲಾಗುವುದೆಂದು ತಿಳಿಸಿದರು. ವರದಿ ಎಚ್ಎಂ ಅಶೋಕ್, ಪ್ರಜಾಪವರ್ ಟಿವಿ, ಕುಣಿಗಲ್. ಕುಣಿಗಲ್ ತಾಲೂಕಿನಲ್ಲಿ ಇವತ್ತು ಪಿಡಬ್ಲ್ಯೂಡಿ ಡಿಪಾರ್ಟ್ಮೆಂಟ್ ಇಂದ ಕೂತಾರಹಳ್ಳಿ ಕುರುಪಾಳ್ಯದ ರಸ್ತೆ, ಬೈನಾಕನಹಳ್ಳಿ ರಸ್ತೆ ಮತ್ತು ಚೊಟ್ಟನಹಳ್ಳಿ ರಸ್ತೆ, ಈ 3 ರಸ್ತೆನ ಇವತ್ತು ಸುಮಾರು 5.25 ಕೋಟಿ ರೂಪಾಯಿ ಅಷ್ಟು ಅನುದಾನವನ್ನು ತಂದು ಶಂಕುಸ್ಥಾಪನೆ ಮಾಡಿ ಡಾಂಬರೀಕರಣ ಮಾಡೋಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ನನಗೊಂದು ಹೆಮ್ಮೆ ಏನು ಅಂತಂದರೆ, ಮುಖ್ಯವಾದಂಥ ರಸ್ತೆಗಳನ್ನು ಈ ಒಂದು ಸರ್ಕಾರದ ಅವಧಿಯಲ್ಲಿ ಮಾಡ್ತಾ ಇರೋದೇ ಒಂದು ಸಂತೋಷ. ಒಂದು ಆದರೆ ಎರಡನೇದು, ನನಗೆ ವಿಶೇಷವಾದಂಥ ಒಂದು ಶಕ್ತಿ ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಡಿ.ಕೆ. ಸುರೇಶ್ ಸಾಹೇಬರು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಕಡೆ ರಸ್ತೆ ಅಭಿವೃದ್ಧಿ ಆದರೆ, ಇನ್ನೊಂದು ಕಡೆ ನೆನ್ನೆ ತಾನೇ ನೋಡಿದ್ರಿ, ವೈಜಿಗುಡ್ಡದಿಂದ ಸತ್ಯ ಕಾಲೇಜಿನ ವೈಜಿಗುಡ್ಡಕ್ಕೆ ನೀರು ತಂದು ಅಲ್ಲಿಂದ ನಮಗೆ ಸುಮಾರು ಮಾಗಡಿಯವ್ರಿಗೆ 12 ಕೆರೆ, ನಮಗೆ 6 ಕೆರೆಗಳನ್ನ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರೋಂಥದ್ದು ಏತ ನೀರಾವರಿದು ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಕುಣಿಗಲ್ ತಾಲೂಕಿನ ಜನತೆ ಪರವಾಗಿ ನಾನು ಸಂತೋಷ ಪಡ್ತೇನೆ. ಇವತ್ತು ಸುಮಾರು 210 MCFT ಅಷ್ಟು ನೀರು ತರಬೇಕು. ಅದರಲ್ಲಿ ನಮಗೆ ಬರೋವಂಥದ್ದು 160 MCFT ನೀರು, ಅಂದರೆ ಶೇಕಡವಾರು 70% ವೈಜಿಗುಡ್ಡದ ಲಿಂಕ್ ಕೆನಾಲ್ ಉಪಯೋಗ ಆಗುವಂಥದ್ದು ಕುಣಿಗಲ್ಗೆ ತಾಲೂಕಿನ ಹುಲಿದುರ್ಗ ಭಾಗದ ಭಾಳಷ್ಟು ಜನ ರೈತಾಪಿ ಕುಟುಂಬ ವರ್ಗದ ರೈತರಿಗೆ. ಸೊ ಹಾಗಾಗಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ರಸ್ತೆ ಅಭಿವೃದ್ಧಿ ಜೊತೆಗೆ ನೀರಾವರಿಯ ಯೋಜನೆಗಳನ್ನು ಕೊಟ್ಟು ಇವತ್ತು ವಿಶೇಷವಾದಂಥ ಕಾಮಗಾರಿಗಳನ್ನು ಈ ಒಂದು ಸರ್ಕಾರದಲ್ಲಿ ಮಾಡ್ತಾ ಇರೋಂಥದ್ದನ್ನು ತಮ್ಮ ಗಮನಕ್ಕೆ ಹಾಕ್ಲಿಕ್ಕೆ ಇಚ್ಛೆಪಡ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ಕೆಲವು ನನಗೆ ಕನಸುಗಳಿದೆ, ಅದನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಬಂದು ಅನುದಾನಗಳನ್ನು ತಂದು ಮಾಡೋಂಥ ಪ್ರಯತ್ನವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾವು ಹಿಂದೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಜಲಸಂಪನ್ಮೂಲ ಮಂತ್ರಿಗಳಾದಾಗ ಶಿಂಷಾ ನದಿಯಿಂದ ಸುಮಾರು 3 ಕೆರೆಗಳು, ಶಿವನಹಳ್ಳಿ ಕೆರೆ, ಉನುಗ್ನಹಳ್ಳಿ ಕೆರೆ ಮತ್ತು ನಿಡ್ಸಾಲೆ ಕೆರೆ, ಈ ಕೆರೆಗಳಿಗೆ ನೀರು ತರೋಂಥ ಪ್ರಯತ್ನವನ್ನು ಮಾಡಿ ಆ ಕಾಮಗಾರಿ ಮುಗಿದಿತ್ತು. ಸೊ ಸುಮಾರು ಒಂದು ಕೆರೆ ಶಿವನಹಳ್ಳಿ ಕೆರೆ ದೊಡ್ಡ ಕೆರೆ, ಅದು 140 MCFT, ಇನ್ನೆರಡು ಚಿಕ್ಕ ಕೆರೆಗಳು. ಆ ಕೆರೆಗಳಿಂದ ವಿಚಾರಗಳಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿತ್ತು. ಅದನ್ನು ಸಭೆನ ಮದ್ದೂರಲ್ಲಿ ನಮ್ಮ ನಿಕಟಪೂರ್ವ ಸಂಸದರಾದ ಡಿ.ಕೆ. ಸುರೇಶ್ ಸಾಹೇಬ್ರವ್ರ ನೇತೃತ್ವದಲ್ಲಿ ಮಾಡೋಂಥದ್ದನ್ನು ಮಾಡಿದು. ಸೊ ಅದು ಏನೇನು ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ, ಅದು ಕೆರೆಯಿಂದ ಪೈಪ್ಲೈನಿಂದ ಬರೋಂಥ ನೀರುಗಳನ್ನು ಯಾವ ರೀತಿ ವೇಗವಾಗಿ ಮಾಡಬೇಕು ಅನ್ನೋ ಒಂದು ವಿಚಾರಗಳನ್ನು ಸಭೆ ಮಾಡಿದ್ದು. ಮುಂದಿನ ದಿನ ಸರಿಪಡಿಸೋಂಥದ್ದು ಮಾಡ್ತೇವೆ.